Sheikh Moinuddin, Science and Commerce, PU College, Hulsoor. Shahadat Primary and High School, free admission, free uniform. Public School, English Medium, opposite Government Girls Minority Hostel, Narayanpur Road, Baswa Kalyan. Admission. सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट। आज बीदर में ईश्वर खंडरे द्वारा शानदार अभिनंदन कार्यक्रम मनाया गया है। इस कार्यक्रम के दौरान बीदर के जेडीएस सुप्रीम नेता जनाब यसरब अली कादरी कांग्रेस पार्टी में शामिल हो गए, जो सोफिज्म क्षेत्र के बड़े नेताओं में से एक हैं। इससे बीदर क्षेत्र में कांग्रेस को फायदा हो सकता है। इस मौके पर जेडीएस के कई नेता कांग्रेस पार्टी में शामिल हुए। इस कार्यक्रम में कर्नाटक के सीएम सिद्धारमैया, ईश्वर खंडरे, रहीम खान और कई दिग्गज कांग्रेस नेता मौजूद थे। कृपया हमारे चैनल से जुड़ने के लिए हमारे चैनल को लाइक, शेयर और सब्सक्राइब करें। विशेष रूप से चुनाव 2024 के करंट अफेयर्स पर क्षेत्र की जानकारी हमारे दर्शकों को प्रदान की जाएगी। धन्यवाद आप सभी को। अनेक गण्यमान्यರು ನಮ್ಮ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು, ಅದೇ ರೀತಿ ರಹೀಮ್ ಖಾನ್ ಸರ್ ಅವರು, ಜೊತೆಗೆ ನಮ್ಮ ರಾಜಶೇಖರ್ ಪಾಟೀಲ್ ಸರ್ ಅವರು, ವೇದಿಕೆ ಮೇಲೆ ಇರುವಂತಹ ವಿವಿಧ ಕ್ಷೇತ್ರಗಳಿಂದ ಎಲ್ಲ ಗಣ್ಯಮಾನ್ಯರ ಎಲ್ಲರ ಉಪಸ್ಥಿತಿಯಲ್ಲಿ ಕೆಲ ಪ್ರಮುಖರು ಇದೀಗ ಪಕ್ಷ ಸೇರ್ಪಡೆ ಆಗ್ತಾ ಇರುವಂತದ್ದು. ಜೊತೆಗೆ ಆತ್ಮೀಯ ಬಂಧುಗಳೇ, ಇಂದಿನ ಈ ಒಂದು ಪ್ರಚಾರ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅನೇಕ ಯೋಜನೆಗಳ ಹರಿಕಾರರು, ಅದೇ ರೀತಿ ಅನ್ನಭಾಗ್ಯ ಸೇರಿದಂತೆ ಅನೇಕ ಭಾಗ್ಯಗಳನ್ನ ಬಡವರಿಗಾಗಿ ಯೋಜನೆಗಳನ್ನು ರೂಪಿಸಿರ್ತಕ್ಕಂಥ ಸಾಹೇಬರು ಈ ಸಂದರ್ಭದಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸೊ ಯಾರ್ಯಾರು ಪಕ್ಷಗಳ ಸೇರ್ಪಡೆ ಆಗಿದವರು, ಅವ್ರ ಹಿಂದ್ಗಡೆ ಇರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಬಂಧುಗಳು, ದಯವಿಟ್ಟು ತಾವುಗಳು ಆದವರು ಸೈಡಿಗೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಈಶ್ವರ್ ಖಂಡ್ರೆ ಸಾಹೇಬರು, ಮಾನ್ಯ ರಹೀಮ್ ಖಾನ್ ಸರ್ ಅವರು, ರಾಜಶೇಖರ್ ಪಾಟೀಲ್, ಇಲ್ಲಿವರೆಗೆ ನಮ್ಮ ರಹೀಮ್ ಖಾನ್ ಸರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಜಿಲ್ಲೆಯ ಆಶೀರ್ವಾದ ಸಾಗರ್ ಖಂಡ್ರೆ ಅವರ ಮೇಲಿದೆ. ಮಾನ್ಯ ಸಿಎಂ ಸಾಹೇಬರು, ಎಐಸಿಸಿ ಅಧ್ಯಕ್ಷರಾದಂತಹ ಖರ್ಗೆ ಸಾಹೇಬರು, ಜೊತೆಗೆ ಅನೇಕ ಗಣ್ಯಮಾನ್ಯರೆಲ್ಲರೂ ಹೇಳಿದ್ದಾರೆ, ಬರುವಂತಹ ಚುನಾವಣೆಯಲ್ಲಿ ಬೀದರ್ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸಾಗರ್ ಖಂಡ್ರೆ ಸರ್ ಅವರ ಗೆಲುವು ನಿಶ್ಚಿತ ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ. ಸೊ ಆತ್ಮೀಯ ಬಂಧುಗಳೇ, ಬೀದರ್ ಜಿಲ್ಲೆಯ ಜನತೆಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇದೀಗ ಪಕ್ಷ ಸೇರ್ಪಡೆ ಆದವರು ತಮಗೆ ಹಾರ್ದಿಕವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪಕ್ಷಕ್ಕೆ ಹಾರ್ದಿಕ ಸ್ವಾಗತವನ್ನ ಕೋರಲಾಗ್ತಾ ಇದೆ. ಜೊತೆಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ, ಆದವರು ದಯವಿಟ್ಟು ಸೈಡ್ ಬರ್ಬೇಕು ಸರ್, ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡ್ತೇನೆ. ಇದೀಗ ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಮಾತನಾಡಲಿದ್ದಾರೆ. ಬರುವಂತಹ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ಬೀದರ್ ಜಿಲ್ಲೆಯ ಜನತೆಯ ಆಶೀರ್ವಾದ ಸಾಗರ್ ಸರ್ ಅವರ ಮೇಲೆ ಇರಲಿ ಅನ್ನುವಂಥ ಮಾತು. ಈ ಮಾತನ್ನ ಹೇಳ್ತಾ ಈಗ ಪಕ್ಷ ಸೇರ್ಪಡೆ ಆಗಿರ್ತಕ್ಕಂಥ ಪ್ರಮುಖರು ಅವರಿಗೆ